ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರು ಇವತ್ತು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ಇಡೀ ಸಾರಿಗೆ ಸಂಚಾರವೇ ಬಂದ್ ಆಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದರಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ. ಬಟ್ ಯಾವುದಕ್ಕೂ ಪ್ರಯಾಣಿಕರು ನಿಮ್ಮ ಹುಷಾರಲ್ಲಿ ನೀವಿರಿ. ಎಲ್ಲಿಗಾದ್ರೂ ದೂರ ಪ್ರಯಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಈಗ ಬಸ್ ಓಡಾಡಿದ್ರು ಕೂಡ ಸಂಜೆ ಬಸ್ ಬಂದ್ ಆಗೋದು ಪಕ್ಕಾ ಅಂತೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ 1.5 ಲಕ್ಷ ನೌಕರರ ತಂಡ. ನಿನ್ನೆ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಆಯಿತು. ಬಟ್ ಸಭೆ ವಿಫಲ ಆಗಿದೆ. ಮುಷ್ಕರದಿಂದ ಹಿಂದೆ ಸರಿಯದಿರಲು ಸಮಿತಿಯಿಂದಲೇ ನಿರ್ಧಾರ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳ ಬಸ್ ಕೂಡ ಬಂದ್ ಆಗುತ್ತಾ? ಇಂದಿನ ಬೆಂಗಳೂರು ಚಲೋ ಮೂಲಕ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಸಾರಿಗೆ ನೌಕರರು ಮುಂದಾಗ್ತಿದ್ದಾರೆ. ಸಂಜೆ 4 ಗಂಟೆ ತನಕ ಸಾಂಕೇತಿಕ ಮುಷ್ಕರಕ್ಕೆ ತೀರ್ಮಾನ ಮಾಡಿದ್ದಾರೆ. ಸಂಜೆ ಒಳಗಡೆ ಸರ್ಕಾರ ಮಾತುಕತೆ ನಡೆಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಬಸ್ ನಿಲ್ಲಿಸೋ ಕುರಿತಂತೆ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ ಇದೆ. ಬೆಂಗಳೂರು ಚಲೋಲ್ಲಿ ವೀಕ್ ಆಫ್ ಇರೋ ಸಿಬ್ಬಂದಿ ಮೋಸ್ಟ್ಲಿ ಇವತ್ತು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಅಂತ ಅಂದ್ರೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸಂಜೆ ಒಳಗಡೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು, ಇಲ್ಲ ಅಂದ್ರೆ ಈ ಹೋರಾಟ ಮತ್ತೊಂದು ಆಯಾಮ ಪಡೆದುಕೊಳ್ಳುತ್ತೆ ಅಂತ. ಈ ಹಿಂದೆ ಕೂಡ ಈ ರೀತಿ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಳ್ಳೋ ಮೂಲಕ ಮುಷ್ಕರಕ್ಕೆ ಮುಂದಾಗಿದ್ರು. ಆಗ ಪ್ರಯಾಣಿಕರ ಪರದಾಟ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಕಾರಣ ಅತಿ ಹೆಚ್ಚಿನ ರಾಜ್ಯದಲ್ಲಿರುವಂತಹ ಜನ ಡಿಪೆಂಡ್ ಆಗಿರೋದೇ ಈ ಸಾರಿಗೆ ಬಸ್ಗಳ ಮೇಲೆ. ಬಸ್ಗಳು ಕಂಪ್ಲೀಟ್ ಆಗಿ ಸಂಚಾರವನ್ನ ಬಂದ್ ಮಾಡ್ಬಿಟ್ರೆ ಹೆಂಗಿರತ್ತೆ ಪ್ರಯಾಣಿಕರ ಪರದಾಟ ಅಂತ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ನೀವು ಪರವಾಗಿಲ್ಲ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರು ಕೂಡ ನಾವು ಪ್ರೈವೇಟ್ ಬಸ್ಗಳನ್ನ ತಂದು ಓಡಾಡಿಸ್ತೀವಿ, ಪ್ರಯಾಣಿಕರಿಗೆ ಸಮಸ್ಯೆ ಮಾಡಲ್ಲ ಅಂತ. ಬಟ್ ಅದರಲ್ಲಿ ಯಶಸ್ವಿ ಆಯ್ತಾ ಸರ್ಕಾರ? ಖಂಡಿತ ಇಲ್ಲ. ಯಾಕಂದ್ರೆ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡೋದು, ಆಟೋ ಚಾರ್ಜ್ ಕೂಡ ದುಪ್ಪಟ್ಟಾಗಿ ಹೋಯ್ತು. ಹಂಗಾಗಿ ಪ್ರಯಾಣಿಕರ ಆಕ್ರೋಶ ಕೂಡ ಭುಗಿಲೆದಿತ್ತು ಆ ಸಂದರ್ಭದಲ್ಲಿ. ಹಂಗಾಗಿ ಆ ರೀತಿ ರಿಸ್ಕ್ ತೆಗೆದುಕೊಳ್ಳುತ್ತಾ ಸರ್ಕಾರ ಈ ಸಂದರ್ಭಕ್ಕೆ ಅನ್ನೋದು ಪ್ರಶ್ನೆ ಇದೆ. ಅಥವಾ ಸಾರಿಗೆ ನೌಕರನ್ನ ಕರೆದು ಮಾತನಾಡಿಸಿ ಮಾತುಕತೆಯ ಮೂಲಕ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸರ್ಕಾರ ಮುಂದಾಗುತ್ತಾ? ಇದು ಕೂಡ ಪ್ರಶ್ನೆ ಇದೆ. ಸಪೋಸ್ ಇವತ್ತು ನಡೆಯುವಂತಹ ಸಭೆ ಅಥವಾ ಸರ್ಕಾರ ಒಂದು ಒಮ್ಮತದ ನಿರ್ಧಾರಕ್ಕೆ ಬರದೇ ಹೋದ್ರೆ ಕಂಪ್ಲೀಟ್ ಆಗಿ ಇಡೀ ರಾಜ್ಯದಲ್ಲಿ ಬಂದ್ ಸಂಚಾರ ಇರೋದಿಲ್ಲ. ಒಂದೇ ಒಂದು ಬಸ್ ಕೂಡ ರಸ್ತೆಗಿಳಿಸೋದಿಲ್ಲ ಅಂತ ಸಾರಿಗೆ ನೌಕರರು ಎಚ್ಚರಿಕೆ ಕೊಡ್ತಿದ್ದಾರೆ. ಹಂಗಾಗಿ ಸಾಯಂಕಾಲದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು. ಸಾರಿಗೆ ಸಂಚಾರ ಇರುತ್ತಾ ಇರಲ್ವಾ, ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಬೆಳಗ್ಗೆ ಎದ್ರೆ ಅಲ್ಲೊಂದು ಇಲ್ಲೊಂದು ಬಸ್ಗಳಂತೂ ಓಡಾಡ್ತಾ ಇದೆ. ಬಹುತೇಕರು ಬೆಳಗ್ಗೆ ಎದ್ದು ನೀವು ನೋಡಿದ್ರೆ ಬಸ್ಗಳು ಓಡಾಡ್ತಿದೆ ಅಲ್ರಿ, ಬಸ್ ಎಲ್ಲಿ ಬಂದ್ ಆಗಿದೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಸದ್ಯಕ್ಕೆ ಓಡಾಡ್ತಾ ಇದೆ, ಆದ್ರೆ ಮಧ್ಯಾಹ್ನದ ಬಳಿಕ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹೇಳ್ತಿದ್ದಾರೆ. ಪ್ರಮುಖವಾಗಿ ಏನ್ ಬೇಡಿಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. 38 ತಿಂಗಳ ವೇತನ ಬಾಕಿ ಬಿಡುಗಡೆ ಮಾಡಬೇಕು ಈ ಕೂಡಲೇ ಅಂತ ಆಗ್ರಹಿಸ್ತಿದ್ದಾರೆ. ಅದ್ರ ಜೊತೆಗೆ 2024 ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದೇ ಅತಿ ದೊಡ್ಡ ಡಿಮ್ಯಾಂಡ್ ಆಗಿದೆ ಸಾರಿಗೆ ನೌಕರರದ್ದು. ಅದರ ಜೊತೆಗೆ 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನವನ್ನ ಕೂಡ ಕೊಡಬೇಕಂತೆ. ಇದರ ಜೊತೆಗೆ ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ತಡೆಯಬೇಕು, ನೌಕರರ ಮೇಲೆ ನಡೀತಾ ಇರುವ ಕಿರುಕುಳ ತಕ್ಷಣ ನಿಲ್ಲಬೇಕು, 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನ ಕೊಡಬೇಕು ಅನ್ನೋದೇ ಅತಿ ದೊಡ್ಡ ಡಿಮ್ಯಾಂಡ್ ಆಗಿದೆ. ಬಟ್ ಸರ್ಕಾರ ಅದಕ್ಕೆ ಒಪ್ಪುತ್ತಾ ಅನ್ನೋದು ಪ್ರಶ್ನೆ ಇದೆ. ಹಾಗಾದ್ರೆ ಸರ್ಕಾರ ಈ ಹಿಂದೆ ಕೊಟ್ಟಿರುವಂತಹ ಆದೇಶದಲ್ಲಿ ಏನಿರಬಹುದು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 552.99 ಕೋಟಿ ರೂಪಾಯಿ ಹಿಂಬಾಕಿಯನ್ನ ಪಾವತಿ ಮಾಡಲಾಗಿದೆ. ಪಾವತಿ ಮಾಡ್ತೀವಿ ಅಂತ ಕೂಡ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ. 2022ರ ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗಿನ 718.93 ಕೋಟಿ ರೂಪಾಯಿ ಹಿಂಬಾಕಿಯನ್ನ ಕೂಡ ಪಾವತಿ ಮಾಡಲಾಗುತ್ತೆ ಅಂತ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸ್ತಾ ಇದೆ. 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮೂಲ ವೇತನವನ್ನ ಹೆಚ್ಚಳ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಇದಕ್ಕೆ ಸಾರಿಗೆ ನೌಕರರ ಒಮ್ಮತ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಕೂಡ ಸರ್ಕಾರ ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸಿಲ್ಲ. ಹಂಗಾಗಿ ಈ ಬಾರಿ ಬೇಡಿಕೆ ಈಡೇರಿಸೋ ತನಕ ಕೂಡ ನಾವು ಮುಷ್ಕರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಸಾರಿಗೆ ನೌಕರರು ಎಚ್ಚರಿಕೆ ಕೊಡ್ತಿದ್ದಾರೆ. ಸಾರಿಗೆ ನೌಕರರ ವಿಚಾರದಲ್ಲಿ ನಾ ಕೊಡೆ ನೀ ಬಿಡೆ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಕಳೆದ ಕೆಲ ತಿಂಗಳಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಸಾರಿಗೆ ನೌಕರರು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ನಮ್ಮ ಬಳಿ ಹಣ ಇಲ್ಲ, ಹಾಗಾಗಿ ನಾವು ಎಷ್ಟು ತೀರ್ಮಾನ ಮಾಡ್ತೀವೋ ಅಷ್ಟಕ್ಕೆ ಮಾತ್ರ ನೀವು ಒಪ್ಕೊಳ್ಳಿ ಅನ್ನುವಂತಹ ಒಂದು ಡಿಮ್ಯಾಂಡನ್ನು ರಾಜ್ಯ ಸರ್ಕಾರ ಇಡ್ತಾ ಇದೆ. ಸೊ ಹೀಗಾಗಿ ಸಾರಿಗೆ ನೌಕರರು ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ತನಕ ನಾವು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಇದರ ಭಾಗವಾಗಿ ಬೆಂಗಳೂರು ಚಲೋವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಒಂದು ವೇಳೆ ಬೆಂಗಳೂರು ಚಲೋ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಮಾತುಕತೆಗೆ ಕರೆದ್ರೆ ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೀವಿ, ಇಲ್ಲ ಅಂತಂದರೆ 4 ನಿಗಮಗಳ ಬಸ್ಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಹಿಂದೆ ಎಂದೂ ನೋಡದೆ ಇರುವಂತಹ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಮುಷ್ಕರ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ನಾನು ಸಾರಿಗೆ ಮುಖಂಡರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಷ್ಕರ ಯಾವ ಥರ ಇರುತ್ತೆ ಅಂತ? ಸರ್, ಈಗ ನಾವು ಸೇರಿರ್ತಕ್ಕಂಥ ಸಭೆ ಏನು ಅಂತಂದರೆ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದೀವಿ. ಇವತ್ತು 4 ಗಂಟೆ ಒಳಗಡೆ ನಮ್ಮನ್ನು ಕರೆದು ಸಮಸ್ಯೆ ಇತ್ಯರ್ಥಪಡಿಸಲಿಲ್ಲ ಅಂತಂತಂದರೆ ನಾವು 4 ಗಂಟೆ ನಂತರದಲ್ಲಿ ನಮ್ಮ ವಿಶೇಷ ಏನಿದೆ ನಾವು ಅದು ವಿಚಾರನ ತಿಳಿಸ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ 4 ಗಂಟೆವರೆಗೂ ಸಹ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದೀವಿ. ಸನ್ಮಾನ್ಯ ಸಾರಿಗೆ ಸಚಿವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ಜೊತೆ ಸುಮಾರು 6ಕ್ಕೂ ಹೆಚ್ಚು ಬಾರಿ ಮಾತುಕತೆಗಳು ನಡೆದಿದೆ. ಆ ಮಾತುಕತೆ ಸಂಪೂರ್ಣ ವಿಫಲವಾಗಿದೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ 38 ತಿಂಗಳ ಹಿಂಬಾಕಿ ಏನಿದೆ, 1/1/24 ವೇತನ ಹೆಚ್ಚಳ ಏನಿದೆ, ಅದನ್ನು ಜಾರಿ ಮಾಡಿದ್ರಷ್ಟೇ ನಾವು ಈ ವಿಚಾರವಾಗಿ ಮಾತುಕತೆಯಲ್ಲಿ ಹೋಗ್ತಕ್ಕಂಥದ್ದು. ಈಗ ಸಾರಿಗೆ ಸಚಿವರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ನಾವು KSRTC MD ಹೇಳಿದ್ದೀವಿ, ಅವರು ಬಗೆಹರಿಸ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಿಂದೆ CM ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲೇ ಏನೂ ತೀರ್ಮಾನ ಆಗಿಲ್ಲ. ಸೊ ಒಂದು ನಿಗಮದ MD ಕರೆದು ಮಾತಾಡಿದ ತಕ್ಷಣ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನಿಸುತ್ತಾ? ಖಂಡಿತವಾಗಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಆಗಲಿ ನಿಜವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಈಗ ಮತ್ತೊಂದು ಕಡೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರೆ ಅಂದ ತಕ್ಷಣ ಎಸ್ಮಾ ಜಾರಿ ಮಾಡುವಂಥದ್ದಾಗಿರ್ಬೋದು, ಅಥವಾ ನೋ ವರ್ಕು ನೋ ಪೇ ಅನ್ನುವಂತಹ ಒಂದು ಆದೇಶವನ್ನು, ಅಂದರೆ ಎಲ್ಲೋ ಯಾವುದೇ ಕಾರಣಕ್ಕೂ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸುತ್ತೋಲೆಗಳನ್ನು ಹೊರಡಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಎಸ್ಮಾ ಅಂತಕ್ಕಂಥದ್ದು ಮತ್ತು ನೋ ವರ್ಕ್ ನೋ ಪೇ ಅಂತಕ್ಕಂಥದ್ದು ಅದು ಕಾಮನ್. ನಮಗೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಯಾವಾಗ ನಾವು ಧರಣಿ ಸತ್ಯಾಗ್ರಹಕ್ಕೆ ಹೋಗ್ತೀವಿ, ಪ್ರತಿಭಟನೆಗೆ ಹೋಗ್ತೀವಿ, ಆವಾಗ ಇವರು ಎಸ್ಮಾ ಅಂತಕ್ಕಂಥದ್ದು ಮತ್ತು ನೋ ವರ್ಕ್ ನೋ ಪೇ ಅಂತಕ್ಕಂಥ ಆದೇಶಗಳನ್ನ ತರ್ತಾರೆ. ಇದಕ್ಕೆಲ್ಲ ನಾವು ಯಾರು ಹೆದರೋರಲ್ಲ. ಇಲ್ಲಿ ಸಾರಿಗೆ ನೌಕರರು ಮತ್ತು ಸಾರಿಗೆ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು, ನಾವೇನು ಬೇರೆ ಏನು ಬೇಡಿಕೆ ಕೇಳ್ತಾ ಇಲ್ಲ, ನಮಗೇನು ಬರಬೇಕಾಗಿತ್ತು, ನ್ಯಾಯಯುತವಾಗಿ ಏನು ಬರಬೇಕಾಗಿತ್ತು ಆ ಬೇಡಿಕೆಗಳನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ. ಸೊ ನೀವು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ ನೀವು ಬೇರೆ ಯಾವುದೇ ಮಾರ್ಗವನ್ನು ಅನುಸರಿಸಿದ್ರು ಕೂಡ ನಾವು ನಮ್ಮ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ, ನಮ್ಮ ಬೇಡಿಕೆ ಈಡೇರೋ ತನಕನೂ ಕೂಡ ನಾವು ವಿರಮಿಸೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇವತ್ತು ಸಾರಿಗೆ ನೌಕರರೇನು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ಈಗ ಬಸ್ಗಳು ಓಡಾಡ್ತಾ ಇದೆ, ಮಧ್ಯಾಹ್ನದ ಬಳಿಕ ಯಾರೊಬ್ರು ಕೂಡ ನಾವು ಕೆಲಸಕ್ಕೆ ಹಾಜರಾಗಲ್ಲ, ಕಂಪ್ಲೀಟ್ ಆಗಿ ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂತಿದ್ದಾರೆ. ಬಟ್ ಚಾಲಕರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು. ಜಂಟಿ ಕ್ರಿಯಾ ಸಮಿತಿ ಮುಷ್ಕರದ ಬಗ್ಗೆ ಸಿಬ್ಬಂದಿ ಹಂಗಾದ್ರೆ ಏನ್ ಹೇಳಿದ್ದಾರೆ? ಇದೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ ಆಗ್ತಾ ಇದೆ. ಸಾರಿಗೆ ನೌಕರರ ಹಾಗೂ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಒಗ್ಗಟ್ಟು ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಕಾರಣ ಒಬ್ರು ಮುಷ್ಕರ ಮಾಡ್ಬಿಡ್ತೀವಿ ಅಂತಾರೆ, ಇನ್ನು ಕೆಲವರು ಮುಷ್ಕರದಲ್ಲಿ ನಾವು ಭಾಗಿಯಾಗಲ್ಲ ಅಂತಿದ್ದಾರೆ. ಮುಷ್ಕರದ ಕುರಿತಂತೆ ಜಂಟಿ ಕ್ರಿಯಾ ಸಮಿತಿ ಏಕಾಏಕಿ ನಿರ್ಧಾರ ಕೈಗೊಳ್ತಾ ಇದು ಸಾಂಕೇತಿಕ ಬೆಂಗಳೂರು ಚಲೋ ನಡೆಸಲಿದ್ದಾರಾ ನೌಕರರು? ಇದು ಕೂಡ ಪ್ರಶ್ನೆ ಇದೆ. ಕೆಲ ಸಿಬ್ಬಂದಿಗೆ ಮುಷ್ಕರದ ಕುರಿತಂತೆ ಯಾವುದೇ ಮಾಹಿತಿನೇ ಇಲ್ವಂತೆ, ದಿಢೀರ್ ಅಂತ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಬೇಸರ ಇದೆಯಂತೆ. ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಸಿಬ್ಬಂದಿಯಿಂದಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದ್ರ ಮತ್ತೆ ಸರ್ ಅವ್ರು ಕೊಡೋದನ್ನೇ ಕೊಡ್ತಾ ಇಲ್ಲ. ಇನ್ನು ಇವರು ಮುಷ್ಕರ ಮಾಡಿ ಮೊದಲು ಇವರು ಯೂನಿಯನ್ ಕರೆಕ್ಟಾಗಿಲ್ಲ. 101 ಮಂದಿ ಯೂನಿಯನ್ ಮಾಡಿಕೊಂಡ್ರೆ ಯಾವುದಾಗತ್ತೆ ಹೇಳಿ? ಗಟ್ಟಿಯಾಗಿ ಎಲ್ಲ ಸೇರಿಬಿಟ್ಟು ಒಂದು ಯೂನಿಯನ್ ಮಾಡಿಕೊಂಡ್ರೆ ಒಂದು ನಿರ್ಧಾರ ಆಗುತ್ತೆ. ನಿರ್ಧಾರ ಮಾಡಿಬಿಟ್ಟು ಸ್ಟ್ರೈಕ್ ಮಾಡಬೇಕು. ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ ಹೋಗಿ ಒಪಿನಿಯನ್ ಇಡಬೇಕು. ನಮ್ಮ ಬೇಡಿಕೆ ಹೆಂಗಿದಾವೆ ಸರ್, ಬೇಡಿಕೆ ಈಡೇರಿಸಿ, ಇಲ್ಲ ಅಂದರೆ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಂದು ಒಂದು 10 ಜನ ಸೇರ್ಕೊಂಡ್ಬಿಟ್ಟು ನಂದೊಂದು ಯೂನಿಯನು, ಇವರೊಂದು 10 ಜನ ಯೂನಿಯನ್ ಮಾಡಿಬಿಟ್ಟು ಇದ್ರ ಮಧ್ಯದಲ್ಲಿ ಕಾರ್ಮಿಕರೆಲ್ಲ ಸಾಯ ಹೊಡಿತಾ ಇದ್ದಾರೆ. ಇವರು ಮೊದಲು ಇದನ್ನು ಸರಿ ಮಾಡ್ಕೋಬೇಕು. ಸರ್ ನನಗೆ ಗೊತ್ತಿಲ್ಲ ಸರ್, ನಾವು ಕಾಂಟ್ಯಾಕ್ಟ್ ಬೇಸ್ನವರು. ನಾವು ಬಂದಿರೋದು ಬೆಂಗಳೂರಿಗೆ ಇದೆ ಫಸ್ಟು. ಇವಾಗ 4 ದಿನ ಆಯಿತು, ನನಗೆ ಗೊತ್ತಿಲ್ಲ. ಸಪೋರ್ಟ್ ಮಾಡ್ತೀವಿ ಸರ್. ನಮಗೇನು ಗೊತ್ತಿಲ್ಲ ಸರ್, ನಮಗೇನು ಆರ್ಡ್ರ್ ಬಂದಿಲ್ಲ. ಡ್ಯೂಟಿ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ನಮ್ಗೆ ಯಾವ ಸಮಿತಿಗೂ ಗೊತ್ತಿಲ್ಲ ಸರ್, ನಮಗೆಲ್ಲ ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಯಾರು ಆರ್ಡ್ರ್ ಬಂದರೆ ಮಾಡ್ತೀವಿ, ಆರ್ಡ್ರ್ ಬಂದ್ರೆ ಏನು ಮಾಡ್ತೀವಿ ಹೇಳಿ? ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ಏನು ಮಾಡೋದು ಸರ್, ನಮಗೆ ಏನು ಕೊಡಬೇಕಾಗಿರೋದು ಕೊಟ್ಟರೆ ಯಾವ ಮುಷ್ಕರನೂ ನಡೆಯಲ್ಲ ಅಲ್ವಾ? ಅವ್ರು ಏನೊಂದು ಮಾತು ಕೊಟ್ಟಿದ್ದಾರೋ ಅದರಂತೆ ಮಾಡಿದ್ರೆ ಯಾವುದೂ ಸಮಸ್ಯೆನೇ ಇರಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ಕೊಡ್ತೀನಿ ಅಂತಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ವಾ? ಇವರು ಸರ್ಕಾರದಿಂದ ಇವರು
ಸಂಬಳ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಗ ಮಾಡ್ಕೋತಾರಲ್ವಾ, ಹಂಗೆ ನಮಗೇನು ಕೊಡಬೇಕು 4 ವರ್ಷಕ್ಕೊಂದ್ಸಲ ಕೊಟ್ಟರೆ ಯಾವ ಮುಷ್ಕರನೂ ನಡೆಯಲ್ಲ, ಯಾವುದೂ ನಮಗೇನು ಬಂದಿಲ್ಲ ಸರ್. ನಾವು ಜನರಲ್ಶಿಪ್ಪಿಗೆ ಬಂದಿದ್ದೀವಿ, ಇನ್ನೂ ನಮಗೇನು ಗೊತ್ತಾಗಿಲ್ಲ. ಗೊತ್ತಾದ ಬಳಿಕ ಏನು ಸಾಯಂಕಾಲ ಮನೆಗೆ ಹೋದ ಬಳಿಕ ಗೊತ್ತಾಗೋದು, ಅಥವಾ ಡಿಪೋಕ್ಕೆ ಹೋದ ಬಳಿಕ ಗೊತ್ತಾಗೋದು. ಸರ್ ಕೊಡೋದು ಅವರು ಕೊಟ್ಟರೆ ನಮ್ಮ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.